welcome back to our YouTube channel JGym Academy. So previously ನಾವು life process has been completed successfully. So ಅಷ್ಟು ಪಾರ್ಟ್ಸ್ಗಳು ಕಂಪ್ಲೀಟ್ ಆಗಿದೆ ಆ್ಯಂಡ್ ಆಲ್ ದ ಪಾರ್ಟ್ಸ್ ವಿಲ್ ಬಿ ಅವೈಲಬಲ್ ಇನ್ ದ JGym Academy ಅಪ್ಲಿಕೇಶನಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಎಲ್ಲ ಪಾರ್ಟ್ಗಳು ಕೂಡ ಸಿಗುತ್ತೆ. ಸೊ ನಿಮಗೆ ಡೀಟೇಲ್ ಆಗಿ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ವಿಡಿಯೋಸ್ ಬೇಕು ಅಂದರೆ ಯು ಕ್ಯಾನ್ ಗೆಟ್ ಅ ಸಬ್ಸ್ಕ್ರಿಪ್ಷನ್ ಅಟ್ ₹199 ಆ್ಯಂಡ್ ಆಲ್ಸೋ ಅಟ್ ₹299. ಸೊ ಡೀಟೇಲ್ ವಿಡಿಯೋಸ್ಕರ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಆ್ಯಂಡ್ ಅಕಾಡೆಮಿಲಿ ಡೈಲಿ ಅಪ್ಡೇಟೆಡ್ ಕ್ಲಾಸ್ಗಳನ್ನ ಅಕಾಡೆಮಿ ಅಪ್ಲಿಕೇಶನಲ್ಲಿ ಯು ಕ್ಯಾನ್ ಗೆಟ್ ದ ಡೈಲಿ ಅಪ್ಡೇಟೆಡ್ ಕ್ಲಾಸಸ್ ವಿತೌಟ್ ಎನಿ ಮಿಸ್ಕನ್ಸೆಪ್ಷನ್. ಆ್ಯಂಡ್ ಅದಾದ ನಂತರ ನೆಕ್ಸ್ಟು ಟಾಪಿಕ್ ಏನು ಅಂತ ಅಂದರೆ ಆಗಲೇ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ, ನೆಕ್ಸ್ಟ್ ಮಾರ್ಚಿಂದ ಸಮ್ಮರ್ ವೆಕೇಷನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಅಟ್ ಬೋತ್ ದ ಬ್ರಾಂಚಸ್. ಬ್ಯಾಂಗ್ಳೂರು ವಿಜಯನಗರ ಬ್ರಾಂಚಲ್ಲೂ ಕೂಡ ಸಮ್ಮರ್ ವೆಕೇಷನ್ಸ್ ಅಟ್ ದ ಸೇಮ್ ಡೇಟ್ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಆಲ್ಸೋ ಇನ್ ಬೆಳ್ಳೂರು ಕ್ರಾಸ್, ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕು ಬೆಳ್ಳೂರು ಕ್ರಾಸಲ್ಲಿ ಕೂಡ JGym ಅಕಾಡೆಮಿ ಅನ್ನೋ ಇನ್ಸ್ಟಿಟ್ಯೂಷನ್ನಲ್ಲಿ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಪ್ಲೀಸ್ ನಿಯರ್ ಬೈ ನಾಗಮಂಗಲ ತಾಲೂಕು ಏನಿದೆ ಅಷ್ಟು ನಿಯರ್ ಬೈ ಪ್ಲೀಸ್ ಈ ಒಂದು ಏನು ಬೆನಿಫಿಟ್ಸ್ ಕೊಡ್ತಾ ಇದೆ ಅಕಾಡೆಮಿಯಿಂದ ಪ್ಲೀಸ್ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂದರೆ ಟೀಚರ್ಸ್ಗಳು ಕೂಡ ಎಕ್ಸ್ಪರ್ಟ್ ಟೀಚರ್ಸ್ ಬ್ಯಾಂಗ್ಳೂರ್ಸಿಂದನೂ ಕೂಡ ಬರ್ತಾರೆ. ಪ್ರತಿಯೊಂದು ನಿಮ್ಮ ಕೋರ್ ಸಬ್ಜೆಕ್ಟ್ ಏನಿದೆ ಒಂದ್ಸಲ ನೀವೆಲ್ಲನೂ ತರೋ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲನೂ ಒಂದ್ಸಲ ಗ್ಲಾನ್ಸ್ ಮಾಡಿದಾಗ ಪಾಠ ಕೇಳಿದಾಗ ಹೆಂಗಾಗುತ್ತೆ ಅಂದರೆ ನೀವು ನಿಮ್ಮ ಅಕಾಡೆಮಿಕ್ಸ್ಗೆ ಹೋಗಿ ಎಂಟರ್ ಆದಾಗ ನಿಮಗೆ ಈಸಿ ಆಗುತ್ತೆ. ಸೊ ಕಂಪ್ಲೀಟ್ಲಿ ಈಸಿ ಆಗುತ್ತೆ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನೀವು 100% ಎಫರ್ಟ್ನ ಹಾಕೋ ಕಡೆ ಹಾಕ್ದಾಗ ಏನು 100% ಅರ್ಥ ಆಗದಿರೋದು ಈ ಸಮ್ಮರ್ ವೆಕೇಷನ್ಸ್ ಕ್ಲಾಸಲ್ಲಿ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ಫೆಮಿಲಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು, ಯಾವುದಾದ್ರು ನಿಮಗೆ ಫೆಮಿಲಿಯರ್ ಟಾಪಿಕ್ನ ಮಾತಾಡಿ ತಿಳ್ಕೊಂಡಿದ್ದಾಗ ಮತ್ತೆ ಅದೇ ಟಾಪಿಕ್ನ ನೀವು ಕೇಳಿದಾಗ ಯು ವಿಲ್ ಫೀಲ್ ಸಮ್ ಈಸಿ ಥಿಂಗ್ಸ್. ಇವಾಗ ಅನ್ಸುತ್ತೆ ನಿಮಗೆ ಯು ವಿಲ್ ಫೀಲ್ ಈಸಿಯರ್ ಬೇರೆ ಟಾಪಿಕ್ಸ್ಗಿಂತ. ಫಾರ್ ಎಕ್ಸಾಂಪಲ್ ಹೊಸ ಟಾಪಿಕ್ ಬಂದಾಗ ಏನಾಗುತ್ತೆ ನಿಮ್ಗದು ತಲೆ ಒಳಗೆ ಹೋಗೋಕ್ಕೆ 2-3 ಸತ ರಿವಿಷನ್ ಆಗಬೇಕು. ಅದಾದ ನಂತರ ಬೇರೆ ಎಲ್ಲೋ ರೆಫರೆನ್ಸಲ್ಲಿ ನೋಡ್ಕೊಬೇಕು, ಬೇರೆ ಕ್ಲಾಸಸ್ಗಳನ್ನ ನೋಡಬೇಕಾಗುತ್ತೆ. ಅದೆಲ್ಲ ಏನಾಗುತ್ತೆ ಈ ಕಷ್ಟಪಡೋದೇ ಬೇಕಾಗಲ್ಲ. ಏನಾಗುತ್ತೆ ಸಮ್ಮರ್ ವೆಕೇಷನ್ಸಲ್ಲಿ ನೀವು ಬಂದಾಗ ಒಂದ್ಸತಿ ಎಲ್ಲ ಪಾಠವನ್ನು ಕೇಳಿದಾಗ ಏನಾಗಿರುತ್ತೆ ಸ್ವಲ್ಪ ಒಂದು 100%ಗೆ ನಿಮ್ಗೆ ಐಡಿಯಾ ಬಂದಿಲ್ದೇನೆ ಇದ್ರೂ ಒಂದು 50% ಐಡಿಯಾ ನಿಮಗೆ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಈ ಥರ ಇದೆ ಟಾಪಿಕ್ಸು, ಸೊ ನಾನು ಈ ಥರ ಓದಬೇಕು, ಇದು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು, ಆಮೇಲೆ ವೆಯ್ಟೇಜ್ಗಳನ್ನ ತಿಳ್ಕೊಂಡಾಗ ನೀವು ಮ್ಯಾಕ್ಸಿಮಮ್ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಬೋದು. ಸೊ ನಿಮ್ಮ ಅಕಾಡೆಮಿಕ್ಸ್ಗೆ ಎಂಟರ್ ಆದಾಗ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತ ಅಂದರೆ ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ಅದು ಕೊನೆ ಟೈಮಲ್ಲಿ ನೀವು ಸಫರ್ ಮಾಡೋದು ಬೇಡ. ಸೊ ಏನು 2 months ಇದೆ ರಜೆಗಳು ಏನಿರುತ್ತೆ ಗ್ಯಾಪ್ ಬಿಟ್ವೀನ್ 9th and 10th, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ನಿಮಗೆ ನಿಮ್ಮ ನಾಲೆಡ್ಜ್ ಅಥವಾ ನಿಮ್ಮ ಏನು ಗ್ರೇಡ್ ನಿಮ್ಮ ಡೆವಲಪ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಅಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಇದು ರೈಟ್ ಟೈಮ್ ಅಂತ ಹೇಳ್ಬೋದು. ಸೊ ಈ ಟೈಮ್ನ ವೇಸ್ಟ್ ಮಾಡ್ದೇನೆ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್ ದ ಟೈಮ್ ದಟ್ ಹ್ಯಾಸ್ ಬಿನ್ ಪ್ರೊವೈಡೆಡ್. ಆಯಿತಾ? ಸೊ ಇದನ್ನು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಚಾಪ್ಟರ್. ಯಾವುದು ಅಂತಂದ್ರೆ ಕೆಮಿಸ್ಟ್ರಿ. ಇವತ್ತು ಕೆಮಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ದ ಕೆಮಿಸ್ಟ್ರಿ ದ ಫಸ್ಟ್ ಚಾಪ್ಟರ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಸೊ ಈ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಇಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಚಾಪ್ಟರ್. ಸೊ ತುಂಬ ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ಇಂಟ್ರೊಡಕ್ಷನ್ ಪಾರ್ಟ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗೂ ಇದೆ ಕೂಡ ಆ್ಯಂಡ್ ಆಲ್ಸೋ ಇಟ್ ಈಸ್ ಈಸಿಯರ್. ಸೊ ಇದರಲ್ಲಿ ನಮಗೆ ಮೇನ್ ಟಾಪಿಕ್ಸ್ ಏನೇನು ಕವರ್ ಆಗುತ್ತೆ ಅಂತ ಅಂದರೆ ಲಿಸ್ಟ್ ಮಾಡ್ತಾ ಹೋದರೆ ಲೆಟ್ ಅಸ್ ಲಿಸ್ಟ್ ವಾಟ್ ಆರ್ ಆಲ್ ದ ಟಾಪಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದೀಸ್ ಚಾಪ್ಟರ್. ಸೊ ಫಸ್ಟ್ಲಿ ವಿ ವಿಲ್ ನೋ ಅಬೌಟ್ ಕೆಮಿಕಲ್ ಚೇಂಜ್ and physical change. So what are the difference between the physical and chemical change ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. So why the physical change is needed and why the chemical change is needed and what are the major difference between these two ಅನ್ನೋದನ್ನ we are going to learn in this part. And secondly, soon after reading this we will go through chemical reactions. So what is actually the chemical reactions and what are all the uses of chemical reactions, why the reactions will happen, what are the reasons that causes the reactions to happen. These are all the things we are going to study in this part. And thirdly we are going to study the representation of these reactions. So we will represent these reactions, okay, in the form of equations that we are going to study about the chemical equations representation. Chemical equations representation. Okay, next
And next, after studying the chemical equations representation and its types, we are going to study about the rancidity, corrosion and rancidity. Corrosion and rancidity. So, and also in chemical reaction, we also study about the types. But types are the most important thing. So, let us make it a separate part and we will study in detail for that things. And all other mainly these 4 parts we were going to study in detail in this chapter. It is very easy. So, please concentrate so that you can understand easily. So, let us start with the chemical change and physical change. So, okay. Physical change and chemical change. So what do you mean by physical change? Let us know about physical change. Physical change andre ಏನು? So a change, what first of all let us know what is change actually. Change ಯಾವಾಗ ನಾವು ಏನಾದರೂ ಚೇಂಜಸ್ ಆಗಿದೆ ಅಂತ ಯಾವಾಗ ಕರಿತೀವಿ? ಫಾರ್ ಎಕ್ಸಾಂಪಲ್ ಅದರ ಒಂದು ಪೊಸಿಷನ್ ಆಗಿರ್ಬೋದು, ಯಾವುದೋ ಒಂದು ಆಬ್ಜೆಕ್ಟ್ ತಗೋತೀವಿ, ಆಬ್ಜೆಕ್ಟ್ ಒಂದು ಚೇಂಜ್, ಒಂದು ಬದಲಾವಣೆಯನ್ನು ಹೊಂದಿದೆ ಅಂತ ಹೇಳಬೇಕು ಅಂದಾಗ ಸರ್ಟೈನ್ ಥಿಂಗ್ಸ್ ಹ್ಯಾಸ್ ಟು ಬಿ ಚೇಂಜ್. ಒರಿಜಿನಲ್ ಪೊಸಿಷನ್, ಅದರ ಪೊಸಿಷನ್ ಆಗಿರ್ಬೋದು, ಓರಿಯೆಂಟೇಷನ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಸ್ವಲ್ಪ ಚೇಂಜಸ್ ಏನಾದರೂ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಫ್ರಮ್ ಒರಿಜಿನಲ್ ಥಿಂಗ್ ಏನಾದರೂ ಆಗಿದೆ ಅಂತ ಅಂದ್ರೆ ದಟ್ ವಿಲ್ ಬಿ ರಿಸಲ್ಟಿಂಗ್ ಇನ್ ದ ಚೇಂಜಸ್. ಅದನ್ನು ನಾವು ಚೇಂಜಸ್ ಅಂತ ಹೇಳಿ ಕರಿತೀವಿ. ನಿಮಗೆ ಚೇಂಜ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೋತೀನಿ, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಾವುದೋ ಒಂದು ಆಬ್ಜೆಕ್ಟ್ ತಗೋತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ ಆಬ್ಜೆಕ್ಟ್ ತಗೋತೀವಿ ಅಂತಾರೆ, ಫಾರ್ ಎಕ್ಸಾಂಪಲ್ ನಾವು ಟಿಫನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಸ್ ಕ್ಯೂಬ್ನ ತಗೋಣ. ಫಾರ್ ಎಕ್ಸಾಂಪಲ್ ಐಸ್ ಕ್ಯೂಬ್. ಇವಾಗ ಐಸ್ ಕ್ಯೂಬ್ ನಾವು ಫ್ರಿಡ್ಜಲ್ಲಿ ಇರುತ್ತೆ, ರೆಫ್ರಿಜರೇಟರ್ ಇರುತ್ತೆ, ಹೊರಗೆ ತೆಗೆದ್ಮೇಲೆ, ಸೊ ಹೊರಗೆ ತೆಗೆದ್ಮೇಲೆ ಐಸ್ ಕ್ಯೂಬ್ದು ಏನು ಸ್ಟೇಟ್ ಇದೆ, ಫಾರ್ ಎಕ್ಸಾಂಪಲ್ ಅದ್ರ ಸೈಜ್ ಆಗಿರ್ಬೋದು, ಅದರ ವಿಡ್ತ್ ಹೈಟ್ ಏನಿದೆ ಅದ್ರದ್ದು ಏನಾಗುತ್ತೆ, ಇದು ಚೇಂಜ್ ಗೋಸ್ ಆನ್ ಡಿಕ್ರೀಸಿಂಗ್ ಬಿಕಾಸ್ ಅದು ರೂಮ್ ಟೆಂಪರೇಚರ್ಗೆ ಬಂದಾಗ ಇಟ್ ಸ್ಟಾರ್ಟ್ಸ್ ಟು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು? ಐಸ್ ಕ್ಯೂಬ್ಸ್. ಸೊ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗ್ತಿದೆ. ಸೊ ಒರಿಜಿನಲ್ಲಿ ನಮಗೆ ಇದ್ದಿದ್ದಂತ ಐಸ್ ಕ್ಯೂಬ್ ಏನಾಗ್ತಿದೆ, ಅದರ ಏನು ಡಯಾಮೀಟರ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಸರ್ಕಂಫರೆನ್ಸ್ ಏನಿದೆ ಅದರ ಬೌಂಡ್ರಿ ಅಥವಾ ಏರಿಯಾ ಇಸ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಇದನ್ನ ಏನ್ ಕರಿತೀವಿ ನಾವು? ಚೇಂಜ್ ಅಂತ ಕರಿತೀವಿ. ಅದ್ರಲ್ಲಿ ನಮಗೆ ಬಂದು ಫಿಸಿಕಲ್ ಚೇಂಜ್ ಅಂಡ್ ಕೆಮಿಕಲ್ ಚೇಂಜ್ ಅಂತ ಇದೆ. ವಾಟ್ ಆರ್ ಫಿಸಿಕಲ್ ಚೇಂಜ್? ದ ಚೇಂಜ್ ವಿಚ್ ಕ್ಯಾನ್ ಬಿ ಸೀನ್ ಥ್ರೂ ದ ನೇಕೆಡ್ ಐಸ್. ನಮಗೆ ಬರೀ ಕಣ್ಣಲ್ಲಿ ನಾವು ಏನು ನೋಡ್ತಾ ಇರಬೇಕು, ಫಿಸಿಕಲ್ ಚೇಂಜಸ್ ನ ಅಬ್ಸರ್ವ್ ಮಾಡ್ಬೋದು, ಅಂತ ಚೇಂಜ್ ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಫಿಸಿಕಲ್ ಚೇಂಜ್ ಇಸ್ ಎ ಚೇಂಜ್ ವಿಚ್ ಇಸ್ ಎ ರಿವರ್ಸಿಬಲ್ ಚೇಂಜ್. ಅದನ್ನ ನಾವು ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಆಫ್ಟರ್ ಸರ್ಟೈನ್ ಟೈಮ್ ಇಟ್ ವಿಲ್ ಬಿ obtain is ಒರಿಜಿನಲ್ ಪೊಸಿಷನ್. ಅದರ ಒರಿಜಿನಲ್ ಪೊಸಿಷನ್ ನ ರೀಗೈನ್ ಮಾಡುವಂತಹ ಕೆಪಾಸಿಟಿ ಏನಾದರೂ ಆ ಚೇಂಜ್ ಆಗಿದ್ರೆ ದಟ್ ಚೇಂಜ್ ಇಸ್ ವಿ ವಿಲ್ ಕಾಲ್ ಇಟ್ ಆಸ್ physical change. So let us go through it. A physical change, matter changes form but not chemical identity. It will changes matter it change ಆಗಬಹುದು, states of matter but not its chemical identity. its constituents ಆಗಿರಬಹುದು ಅಥವಾ ಏನ್ ಕೆಮಿಕಲ್ ಐಡೆಂಟಿಟಿ ಇರುತ್ತೆ ಅಲ್ವಾ ಅದಕ್ಕೆ, that is not going to change. ಅಂದ್ರೆ ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗೋದು ಇದೆಲ್ಲ ಆಗಲ್ಲ. ಬಟ್ ಇಟ್ ಕ್ಯಾನ್, ನೀವು ಒಂದು ಏನ್ ಕನ್ಫರ್ಮ್ ಮಾಡಿ ತಿಳ್ಕೋಬೇಕು ಅಂದ್ರೆ ದ ಚೇಂಜ್ ವಾಟ್ ಎವರ್ ದ ಚೇಂಜ್ ಹ್ಯಾಪನ್ಸ್ ಅದು ಮತ್ತೆ ಅದು ಒರಿಜಿನಲ್ ಪೊಸಿಷನ್ಗೆ ಬರಬೇಕು. ಅದನ್ನ ನಾವೆಂತ ಕರಿತೀವಿ? ಫಿಸಿಕಲ್ ಚೇಂಜ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಎಕ್ಸಾಂಪಲ್ ತಗೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಮೆಲ್ಟಿಂಗ್. ನಾನು ಆಗ್ಲೇ ಹೇಳಿದಾಗೆ ಮೆಲ್ಟಿಂಗ್. ಸೊ ಮೆಲ್ಟಿಂಗ್, ಒಂದು ಐಸ್ ಕ್ಯೂಬ್ ನ ತಗೊಂಡು ನಾವು ಅದನ್ನ ಮೆಲ್ಟ್ ಮಾಡಿದಾಗ ಸೊ ದ ಲಿಕ್ವಿಡ್ ಸ್ಟೇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಏನಾಗುತ್ತೆ? ಲಿಕ್ವಿಡ್ ಸ್ಟೇಟ್ will be converted into solid state will be converted into liquid. The ice is in solid state and it will be get converted into liquid state. So ಈ ಲಿಕ್ವಿಡ್ ಸ್ಟೇಟ್ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲಿ ನಾವು ಚೇಂಜಸ್ ಅಬ್ಸರ್ವ್ ಮಾಡಬಹುದು. ಸ್ಟೇಟ್ಸ್ ಆಫ್ ಮ್ಯಾಟರ್ ಇಸ್ ಚೇಂಜಿಂಗ್. ಸೊ ಐಸ್ ಕ್ಯೂಬ್ ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು ಅಂಡ್ ಇಟ್ಸ್ ಗೆಟ್ ಕನ್ವರ್ಟೆಡ್ ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಟೆಂಪರೇಚರ್, ಇಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಈ ಐಸ್ ಕ್ಯೂಬ್ ನ ಅಗೈನ್ ನಾನು ಲಿಕ್ವಿಡ್ ಇಂದ ರೀಗೈನ್ ಮಾಡ್ಬೋದಾ? ಅಗೈನ್ ನಾನು ಲಿಕ್ವಿಡ್ ನ ಏನಾದ್ರು ಫ್ರೀಸ್ ಮಾಡಿದ್ರೆ, ಇಫ್ ಐ ಫ್ರೀಸ್ ದ ಲಿಕ್ವಿಡ್ ಇಟ್ ವಿಲ್ ಗೆಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸಾಲಿಡ್ ನ ಅಗೈನ್ ಸಾಲಿಡ್ ಏನಿತ್ತು ಐಸ್ ಕ್ಯೂಬ್ ಇತ್ತು ಸೇಮ್ ಪೊಸಿಷನ್ಗೆ ಅದು ಬರುತ್ತೆ ಅಂಡ್ ಅಗೈನ್ ದ ಒರಿಜಿನಲ್ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ. isn't it right? ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ನಮಗೆ. ಸೊ ಯಾವುದೇ ಒಂದು ಚೇಂಜ್ ಅಲ್ಲಿ ಆ ಏನ್ ಚೇಂಜಸ್ ಆದ್ಮೇಲೆ
ನಾವು ಒರಿಜಿನಲ್ ಪೊಸಿಷನ್ ನಾವು ಒಬ್ಟೈನ್ ಮಾಡಿದ್ರೆ, ರೀಚ್ ಆದರೆ, ಅದನ್ನ ಅಂತ ಕರಿತೀವಿ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ದೇರ್ ಆರ್ ಮೆನಿ ಎಕ್ಸಾಂಪಲ್ ಫಾರ್ ಫಿಸಿಕಲ್ ಚೇಂಜ್. ಸೊ ನಾಟ್ ಓನ್ಲಿ ದಿಸ್, ಮೆಲ್ಟಿಂಗ್ ಆ್ಯಂಡ್ shredding ಆಗಿರ್ಬೋದು, and also boiling. So boiling also, the liquid will be converted into vapors. Later the vapors can be condensed and again can be converted into liquid. So, and also chopping. So chopping is also one of the example where chopping is a physical change. So chopping is a physical change, no new product is formed over there. Just shape and size is going to change, but apart from the shape and size, nothing is going to change. The chemical identity will remain same. So these are some physical changes. When it comes to chemical change, it's a main thing that we have to go through it. Chemical changes. So what are all the changes you will consider to decide the change is a chemical change? So it is easy to identify. Chemical change ಅಲ್ಲಿ ನೀವು ಯಾವ ಒಂದು ಆಧಾರಗಳು ಅಥವಾ ಯಾವ ಲಕ್ಷಣಗಳ ಮೇಲೆ ಆ ಕೆಮಿಕಲ್ ಚೇಂಜ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ ನಾವು? ಸೊ ಕೆಮಿಕಲ್ ಚೇಂಜ್ ಆಗ್ತಿದೆ ಅಂದರೆ ದ ಸರ್ಟೈನ್ ಥಿಂಗ್ಸ್ ಹ್ಯಾಡ್ ಟು ಬಿ ಹ್ಯಾಪನ್ಸ್. ಮೊದಲನೇದು ಏನಾಗಿರುತ್ತೆ? ಡೆಫಿನೆಟ್ಲಿ ನ್ಯೂ ಪ್ರಾಡಕ್ಟ್ ವಿಲ್ ಫಾರ್ಮ್ ಆಗುತ್ತೆ, ಅಥವಾ ಒರಿಜಿನಲ್ ಏನು ಇರುತ್ತೆ ಪ್ರಾಡಕ್ಟು ಅದ್ರದ್ದು ಏನಾಗಿದೆ ಆಬ್ಜೆಕ್ಟ್ ಏನಿರುತ್ತೆ, ಆಬ್ಜೆಕ್ಟ್ ಅಥವಾ ರಿಯಾಕ್ಟೆಂಟ್ಸ್ಗಳು ಏನಿರುತ್ತೆ ಅದ್ರ ಶೇಪು, ಸೈಜು, ನೇಚರ್, ಓರಿಯಂಟೇಷನ್ ಚೇಂಜ್ ಆಗಿರುತ್ತೆ. ಸೊ ಸ್ಟೇಟ್ ಚೇಂಜ್ ಆಗಿರುತ್ತೆ, ನೇಚರ್ ಆಫ್ ದ ಮೆಟೀರಿಯಲ್ ಚೇಂಜ್ ಆಗುತ್ತೆ, ಎವಲ್ಯೂಷನ್ ಆಫ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಆ್ಯಂಡ್ ಲೇಟರ್ ಇನ್ನೇನಾಗುತ್ತೆ, ಗ್ಯಾಸ್ ಎವಾಲ್ವ್ ಆಗುತ್ತೆ, ಪ್ರೆಸಿಪಿಟೇಟ್ಸ್ ಫಾರ್ಮ್ ಆಗುತ್ತೆ. ಮೇನ್ಲಿ ಏನು ಅಂದರೆ ನ್ಯೂ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್. So it is a change in which a new product is formed. For example, combustion ಅಲ್ಲಿ ನೋಡಿ, ಈ ಕಂಬಷನ್ ಅಲ್ಲಿ ನಮಗೆ ಏನಿದೆ, ಇಲ್ಲಿ ಫ್ಯೂಲ್ಸ್ ಇದೆ. ಆ ಫ್ಯೂಲ್ಸ್ ಅನ್ನು ವುಡ್ನ ನಾವು ಏನ್ ಮಾಡ್ತೀವಿ, ವುಡ್ನ ಫ್ಯೂಲ್ ಆಗಿ ಯೂಸ್ ಮಾಡಿಕೊಂಡು ವಿತ್ ಹೆಲ್ಪ್ ಆಫ್ ಆಕ್ಸಿಜನ್ ಇಟ್ ಈಸ್ ಬರ್ನಿಂಗ್ ಅಲ್ವಾ, ಕಂಬಷನ್ ಆಗ್ತದೆ. ಸೊ ನಮಗೆ ಏನ್ ಪ್ರಾಡಕ್ಟ್ ಬರುತ್ತೆ ಇಲ್ಲಿ? ಆಶ್ ವಿಲ್ ಬಿ ಒಬ್ಟೈನ್. ಏನ್ ಬರುತ್ತೆ? ಆಶ್ ವಿಲ್ ಬಿ ಒಬ್ಟೈನ್. ಇಟ್ ಇಸ್ ಅ ನ್ಯೂ ಪ್ರಾಡಕ್ಟ್. ಫ್ರಮ್ ದ ಆಶ್ ವಿ ಕೆನಾಟ್ ಗೆಟ್ ಬ್ಯಾಕ್ ದ ವುಡ್, ಇಸಂಟ್ ಇಟ್ ರೈಟ್? ನಮಗೆ ಆಶಿನ ಮತ್ತೆ ವುಡ್ ಒರಿಜಿನಲ್ ಪೊಸಿಷನ್ಗೆ. ಸೊ ಸೇಮ್ ಅದೇ ರೀತಿ ಇರಬೇಕು ಅಂತಲ್ಲ, ಆ ಕಾನ್ಸ್ಟಿಟ್ಯೂಟ್ಸ್ ಆಫ್ ಮ್ಯಾಟರ್ಗೆ. ಆ ಥರ ಆದರೆ ಫಿಸಿಕಲ್ ಚೇಂಜ್ ಕೂಡ ಫಿಸಿಕಲ್. ಫಾರ್ ಎಕ್ಸಾಂಪಲ್ ಚಾಪಿಂಗ್ ಹೇಳಿದ್ವಿ ನಾವಲ್ಲಿ. ಚಾಪಿಂಗ್ ಅಲ್ಲಿ ನಾವು ಇವಾಗ ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಅಥವಾ ಏನೋ ವುಡ್ನ ಚಾಪಿಂಗ್ ಮಾಡಿದಾಗ ಏನಾಗುತ್ತೆ, ವುಡ್ ಪೀಸಸ್ ಆಗಿ ಸೆಗ್ರಿಗೇಟ್ ಆಗುತ್ತೆ, ಹೌದು. ಬಟ್ ಅದನ್ನ ಪೀಸಸ್ ನಾವು ಮತ್ತೆ ಅಗೇನ್ ಒರಿಜಿನಲ್ ಪೊಸಿಷನ್ಗೆ ಜೋಡಿಸಿ ಸೇಮ್ ಪೊಸಿಷನ್ ಅಲ್ಲಿ ತರಕ್ಕಾಗಲ್ಲ. ಬಟ್ ಅದರ ಏನಾಗಿರುತ್ತೆ, ಐಡೆಂಟಿಟಿ ರಿಮೈನ್ ಸೇಮಾ. ಆ ವುಡ್ ಪೀಸಸ್ ಆಗಿರ್ಬೋದು, ಬಟ್ ಅದರೊಳಗಡೆ ಇರೋ ಕಾನ್ಸ್ಟಿಟ್ಯೂಯೆಂಟ್ಸು, ಮ್ಯಾಟರ್ ಯಾವ ರೀತಿ ಪ್ಯಾಕ್ ಆಗಿದೆ ಬೇರೆ ಪೀಸಸ್ಗಳಲ್ಲಿ, ಮತ್ತೆ ಒರಿಜಿನಲ್ ಪೀಸಲ್ಲಿ ಯಾವ ರೀತಿ ಪ್ಯಾಕ್ ಆಗಿತ್ತು, ಇನ್ ದ ಸೇಮ್ ವೇ ದ ಮಾಲಿಕ್ಯೂಲ್ಸ್ ಇನ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಅಥವಾ ಏನು ಪೀಸಸ್ ಆಗಿರುತ್ತೆ ಅದರೊಳಗಡೆ ಸೇಮ್ ಟೆಕ್ಸ್ಚರ್ ಅಥವಾ ಸೇಮ್ ಕಾಂಪ್ಯಾಕ್ಟ್ಲಿ ಅರೇಂಜ್ಮೆಂಟ್ಸ್ ಏನಿರುತ್ತೆ ಸೇಮ್ ಅದೇ ರೀತಿ ಅರೇಂಜ್ ಆಗಿರುತ್ತೆ. ಸೊ ಅದು ನಾವು ಫಿಸಿಕಲ್ ಚೇಂಜ್ ಅಂತ ಹೇಳ್ತೀವಿ. ಕೆಮಿಕಲ್ ಐಡೆಂಟಿಟಿ ಏನಾಗುತ್ತೆ, ಚೇಂಜ್ ಆಗಬಾರ್ದು, ರಿಮೈನ್ ಸೇಮ್. ಯಾವಾಗ ಒಂದು ಚೇಂಜ್ ಅಲ್ಲಿ ಅದರ ಕೆಮಿಕಲ್ ಐಡೆಂಟಿಟಿ ಚೇಂಜ್ ಆಗುತ್ತೋ that type of change we will call it as chemical change. So ಇಲ್ಲಿ ash will be form ಆಗುತ್ತೆ. Again from the ash as a chemical identity, different identity compared to wood ಅಲ್ವಾ. ಸೊ ವುಡ್ ಅಲ್ಲಿ ಅದು ಸಾಲಿಡ್ ಸ್ಟೇಟ್ ಅಂತ ಹೇಳಿದ್ರೆ ನಾವು ಇದನ್ನ ಅಮಾರ್ಫಸ್ ಅಂತ ಹೇಳಿ ಕರಿಬಹುದು. ಸೊ ನೆಕ್ಸ್ಟ್ ರಾಟಿಂಗ್. ಸೊ ಈಗ ಹಣ್ಣುಗಳು ಕೊಳೆಯುವಂಥದ್ದು, ಹಣ್ಣುಗಳು ಕೊಳ್ತಾದ್ಮೇಲೆ ಫಾರ್ ಎಕ್ಸಾಂಪಲ್ ಅದರ ಸ್ಟೇಟ್ ಏನಾಗುತ್ತೆ, ಹೌದಲ್ವಾ, ಚೇಂಜ್ ಆಗುತ್ತೆ. ಕೊಳ್ತಾಗ ಏನಾಗುತ್ತೆ, ಅಗೈನ್ ಫ್ರಮ್ ದ ಕೊಳ್ತಿರೋದ್ರಿಂದ ನಾವು ಅಗೈನ್ ಒರಿಜಿನಲ್ ಪೊಸಿಷನ್ ತಗೊಳಕ್ಕಾಗುತ್ತಾ, ನ್ಯೂ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ಫಾರ್ಮ್ ಆಗುತ್ತೆ. ಸೊ ಡಿಕಂಪೋಸ್ ಆಗ್ತಾ ರೋಟನ್ ಆಗ್ತಾ ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆದಾಗ ಸ್ಟೇಟ್ ಚೇಂಜ್ ಆಗುತ್ತೆ, ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಎವಲ್ಯೂಷನ್ ಆಫ್ ಗ್ಯಾಸ್ ಆಗ್ತಿದೆ ಅಲ್ವಾ, ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಕೆಮಿಕಲ್ ಚೇಂಜ್. ನೆಕ್ಸ್ಟ್ ಆಲ್ಸೋ ಡೈಜೆಷನ್. ಅಗೈನ್ ಫ್ರಮ್ ದ ಡೈಜೆಷನ್ ಅಲ್ಲಿ ಕೂಡ ಏನಾಗುತ್ತೆ, ಫ್ರಮ್ ದ ಡೈಜೆಷನ್ ಆದ್ಮೇಲೆ ನಮಗೆ ಫೈನಲ್ ಪ್ರಾಡಕ್ಟ್ ಏನು, ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತಿದೆ ಡೈಜೆಷನ್, ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಹೌದಲ್ವಾ. ನೆಕ್ಸ್ಟ್ ನಾವು ಲೈಫ್ ಪ್ರೊಸೆಸ್ ಓದಿದ್ವಿ, ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ, ಅಮೈನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್, ಗ್ಲಿಸರಾಲ್ಸ್. ಸೊ ದಿಸ್ ಆರ್ ದ ನ್ಯೂ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ, ಹೌದಲ್ವಾ. ಅಗೈನ್ ದೇ ಕೆನಾಟ್ ಬಿ ಗೆಟ್ ಬ್ಯಾಕ್ ಇನ್ ಟು ಒರಿಜಿನಲ್ ಪೊಸಿಷನ್, ದೇರ್ ಐಡೆಂಟಿಟಿ ಇಸ್ ಡಿಫ್ರೆಂಟ್, ದೇರ್ ಟೆಕ್ಸ್ಚರ್, ದೇರ್ ಕಾಂಪೋನೆಂಟ್ಸ್, ದ ಮಿಕ್ಸ್ಚರ್ ಇಸ್ ಡಿಫ್ರೆಂಟ್, ಹೌದಲ್ವಾ. ಸೊ ದಟ್ ವಿ ವಿಲ್ ಕಾಲ್ ಇಟ್ ಎಸ್ ಎ ಫಿಸಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ ಮತ್ತೆ ಕೆಮಿಕಲ್ ಚೇಂಜು ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಫಿಸಿಕಲ್ ಚೇಂಜ್ ಇಸ್ change where the matter may changes, states of matter change ಆಗ್ಬೋದು, ಬಟ್ ಐಡೆಂಟಿಟಿ, ಆ ಕೆಮಿಕಲ್ ಐಡೆಂಟಿಟಿ ಏನಾಗಿರುತ್ತೆ, ಇಟ್ ವಿಲ್ ನೆವರ್ ಚೇಂಜ್, ಇಟ್ ರಿಮೈನ್ಸ್ ಸೇಮ್. that type of change we will call it as physical change. When comes to chemical change, the identity will not remain same. The chemical identity will goes on changing from one object to another object.
ಒಂದು ರಿಯಾಕ್ಷನ್ ಆದ್ಮೇಲೆ ಆ ಚೇಂಜಸ್ ಏನು ಒಪ್ಟೇನ್ ಆಗಿರುತ್ತೆ, ವಿ ಕೆನಾಟ್ ಗೆಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್ ಅಥವಾ ಏನಾಗಿರುತ್ತೆ ಒರಿಜಿನಲ್ ಕಂಡೀಷನ್ಗೆ ಆಬ್ಜೆಕ್ಟ್ನ ಮತ್ತೆ ತರಕ್ಕಾಗಲ್ಲ, ಬಿಕಾಸ್ ಅ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್. ದಿಸ್ ಇಸ್ ವಾಟ್ ದ ಆಕ್ಚುಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕೆಮಿಕಲ್ ಚೇಂಜ್ ಅಂಡ್ ಫಿಸಿಕಲ್ ಚೇಂಜ್. ಸೊ ಅರ್ಥ ಆಗಿದೆ ಅನ್ಕೋತೀನಿ ಕೆಮಿಕಲ್ ಚೇಂಜ್ ಅಂಡ್ ಫಿಸಿಕಲ್ ಚೇಂಜ್. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸೊ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್. ಇವಾಗ ನಮಗೆ ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅಂತ ಗೊತ್ತಿದೆ. ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು, ವೈ ದ ಕೆಮಿಕಲ್ ರಿಯಾಕ್ಷನ್ ಇಸ್ ನೀಡೆಡ್, ಹೌದಲ್ವಾ? ಸೊ ಕೆಮಿಕಲ್ ರಿಯಾಕ್ಷನ್ ಯಾಕೆ ಬೇಕಾಯ್ತು ಅಂದ್ರೆ ಥಿಯರಿ ಆಫ್ ಎವಲ್ಯೂಷನ್ ಹೇಳುತ್ತೆ. ಸೊ ತುಂಬಾ ಥಿಯರೀಸ್ ಆಫ್ ಎವಲ್ಯೂಷನ್ಸ್ ಇದೆ, ಅದರಲ್ಲಿ ಒಂದು ಥಿಯರಿ ಕೆಮಿಕಲ್ ಥಿಯರಿ ಅಂತ ಇದೆ. ಕೆಮಿಕಲ್ ಥಿಯರಿ ನಿಮಗೆ PU ಹೈಯರ್ ಸ್ಟಡೀಸ್ ಅಲ್ಲಿ ಗೊತ್ತಾಗುತ್ತೆ. ಥಿಯರಿ ಆಫ್ ಎವಲ್ಯೂಷನ್ಸ್ಗಳಲ್ಲಿ ಯಾವ ರೀತಿಯಲ್ಲಿ ಯಾವ ಮೂಲಕ ಅರ್ಥ ಕ್ರಿಯೇಟ್ ಆಯಿತು ಅಂತ ಹೇಳಿದಾಗ ದ ಥಿಯರಿ ಆಫ್ ಕೆಮಿಸ್ಟ್ರಿ ಇದೆ, ಆಯ್ತಾ? ಥಿಯರಿ ಆಫ್ ಕೆಮಿಸ್ಟ್ರಿ ಏನಾಗುತ್ತೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ನ್ಯೂಕ್ಲಿಯರ್ ಫಿಷನ್ಸ್ ಮುಖಾಂತರ ಸೊ ದ ಅರ್ಥ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂಡ್ ಆಲ್ಸೋ ಅದರ್ ಪ್ಲಾನೆಟ್ಸ್ಗಳು ಕ್ರಿಯೇಟ್ ಆಗಿರೋದು ಯಾವ್ದ್ರಿಂದ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ಸ್ ಇಂತ ಹಿಸ್ಟ್ರಿ ಹೇಳುತ್ತೆ. ಸೊ ಅದೇ ರೀತಿ ಯಾಕೆ ಕೆಮಿಕಲ್ ರಿಯಾಕ್ಷನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನ್ಯೂ ಪ್ರಾಡಕ್ಟ್ಸ್ನ ಒಬ್ಟೈನ್ ಮಾಡಲಿಕ್ಕೆ, ಬ್ಲೆಂಡೆಡ್ ಪ್ರಾಡಕ್ಟ್ಸ್ನ ಒಬ್ಟೈನ್, ನಮ್ಗೆ ಏನಿವತ್ತು ಕಮರ್ಷಿಯಲ್ ಆಗಿ ಪಾಲಿಮರ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ನಾವೇನು ಈಗೆಲ್ಲ ಬರ್ತಿದೆ, ಪ್ಲಾಸ್ಟಿಕ್ ಆಗಿರ್ಬೋದು, PVC, ಪಾಲಿವಿನೈಲ್ ಕ್ಲೋರೈಡ್, ಇದು ಹಲವಾರು ಮೆಟೀರಿಯಲ್ಸ್ ಏನೇನು ಬರ್ತಿದೆ. ಸೊ ದೀಸ್ ಆರ್ ಆಲ್ ಬಿಕಾಸ್ ಆಫ್ ದ ರಿಯಾಕ್ಷನ್ ಬಿಟ್ವೀನ್ ವೇರಿಯಸ್ ಪ್ರಾಡಕ್ಟ್ಸ್ಗಳ ಮಧ್ಯೆ ನಾವು ರಿಯಾಕ್ಷನ್ ಮಾಡಿ ನ್ಯೂ ಪ್ರಾಡಕ್ಟ್ ಅನ್ನ ಒಬ್ಟೈನ್ ಮಾಡ್ತಾ ಇದೀವಿ. ಆಲ್ರೆಡಿ ಇಟ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಕೆಮಿಕಲ್ ಚೇಂಜ್ ದಟ್ ಅ ನ್ಯೂ ಪ್ರಾಡಕ್ಟ್ ವಿಲ್ ಫಾರ್ಮ್ಡ್ ಆಫ್ಟರ್ ದ ರಿಯಾಕ್ಷನ್. ಸೊ ಯಾಕೆ ಕೆಮಿಕಲ್ ರಿಯಾಕ್ಷನ್ ಇಸ್ ಎಫೆಕ್ಟಿವ್, ನಮಗೆ ಬೇಕು, ಇಂಪಾರ್ಟೆಂಟ್ ಅಂತ ಅಂದ್ರೆ ಇನ್ ಆರ್ಡರ್ ಟು ಒಬ್ಟೈನ್ ದ ನ್ಯೂ ಪ್ರಾಡಕ್ಟ್ಸ್, ಇನ್ ಆರ್ಡರ್ ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಡೆವಲಪಿಂಗ್ ಕಂಟ್ರೀಸ್. ಡೆವಲಪ್ ಆಗ್ತಿರುವಂತಹ ಕಂಟ್ರೀಸ್ನ ಏನಾಗಿರುತ್ತೆ ಅದರ ರಿಕ್ವೈರ್ಮೆಂಟ್ಸ್ನ ಮೀಟ್ ಮಾಡೋಕ್ಕೆ ಸೊ ದ ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಎಫೆಕ್ಟಿವ್ ಥಿಂಗ್. ಅಂಡ್ ಆಲ್ಸೋ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ನಮ್ಗೆ ಎಷ್ಟೋ ಫಾರ್ ಎಕ್ಸಾಂಪಲ್ ಎಷ್ಟೋ ವೈರಸ್ಗಳಿಗಾಗಿರ್ಬೋದು, ಅನ್ಕ್ಯೂರಬಲ್ ಡಿಸೀಸಸ್ಗೆ ಏನಿದೆ ಅದಕ್ಕೆಲ್ಲ ವ್ಯಾಕ್ಸಿನ್ಸ್ ಫೈಂಡ್ ಔಟ್ ಮಾಡೋಕ್ಕಾಗಿರ್ಬೋದು. ಕೆಮಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅ ಡೇ ಟು ಡೇ ಲೈಫ್, ಈಚ್ ಅಂಡ್ ಎವ್ರಿಥಿಂಗ್. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಹಾಗಾದ್ರೆ, ಲೆಟ್ ಅಸ್ ಗೋ ಥ್ರೂ ಇಟ್. ಎ ಪ್ರೋಸೆಸ್ ವೇರ್ ಸಬ್ಸ್ಟಾನ್ಸಸ್ ಟ್ರಾನ್ಸ್ಫಾರ್ಮ್ ಇಂಟು ನ್ಯೂ ಸಬ್ಸ್ಟಾನ್ಸಸ್ ವಿತ್ ಡಿಫರೆಂಟ್ ಪ್ರಾಪರ್ಟೀಸ್, ಹೌದಲ್ವಾ? ಸೊ ಅರ್ಲಿಯಲ್ಲಿ ನಾನು ಬೇಸಿಕಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ತಗೋತೀನಿ ಆ್ಯಂಡ್ ಪ್ರಾಡಕ್ಟ್ನ ತಗೊಂಡು ಬೇರೆ ಒಂದು ಪ್ರಾಡಕ್ಟ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಆ ರಿಯಾಕ್ಟ್ ಮಾಡಾದ್ಮೇಲೆ ಇಟ್ ವಿಲ್ ಗೇನ್ ದ ನ್ಯೂ ಪ್ರಾಪರ್ಟೀಸ್, ಹೊಸ ಪ್ರಾಪರ್ಟೀಸ್ನ ಗೇನ್ ಮಾಡ್ಕೊಳ್ಳುತ್ತೆ ಆಫ್ಟರ್ ರಿಯಾಕ್ಟಿಂಗ್ ವಿತ್ ಅದರ್ ರಿಯಾಕ್ಟೆಂಟ್ಸ್. ಒಂದು ಬೇರೊಂದು ರಿಯಾಕ್ಟರ್ಸ್ ಜೊತೆಗಳಿಗೆ ರಿಯಾಕ್ಟ್ ಆದಾಗ ಆ್ಯಂಡ್ ಆಲ್ಸೋ ಔಟ್ಪುಟ್ ಅಲ್ಲಿ ಅದೇನು ಪ್ರಾಡಕ್ಟ್ ಬರುತ್ತೆ, ದ ಪ್ರಾಡಕ್ಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ವಿತ್ ನ್ಯೂ ಪ್ರಾಪರ್ಟೀಸ್ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಒರಿಜಿನಲ್ ರಿಯಾಕ್ಟೆಂಟ್. ಅದರ ಪೇರೆಂಟ್ ಅದು ಒರಿಜಿನಲ್ ಸ್ಥಿತಿಲಿ ಇದ್ದಾಗ ಅದರಲ್ಲಿರೋ ಇಲ್ಲದೆ ಇರೋಂತಹ ಪ್ರಾಪರ್ಟೀಸು ಒಂದು ರಿಯಾಕ್ಷನ್ ಆದಮೇಲೆ ಆ ರಿಯಾಕ್ಟೆಂಟು ಪಡ್ಕೊತಾ ಇದೆ. ಸೊ ಗೊತ್ತಾಗ್ತಿದೆ ನಿಮಗೆ ಕ್ಲಿಯರ್ ಆಗಿಲ್ಲಿ. ಸೊ ಕೆಮಿಕಲ್ ರಿಯಾಕ್ಷನ್ ಇಸ್ ಅ ರಿಯಾಕ್ಷನ್ ಇನ್ ವಿಚ್ ದ ರಿಯಾಕ್ಟೆಂಟ್ಸ್ ವಿಲ್ ಗೆಟ್ ಸಮ್ ಮೋರ್ ಪ್ರಾಪರ್ಟೀಸ್ ಆಫ್ಟರ್ ದ ರಿಯಾಕ್ಷನ್ ಅಕರ್ಡ್. ಒಂದು ರಿಯಾಕ್ಷನ್ ಆದಮೇಲೆ ಆ ಒಂದು ರಿಯಾಕ್ಟೆಂಟ್ ಏನಿರುತ್ತೆ ಇಟ್ ಹ್ಯಾಸ್ ಬಿನ್ ಫೆಸಿಲಿಟೇಟೆಡ್ ವಿತ್ ಮೋರ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಓಕೆನಾ? ಅದಾದ್ಮೇಲೆ ನ್ಯೂ ಅದನ್ನ ಏನಂತ ಕರಿತೀವಿ, ಸಿಂಪಲ್ ಆಗಿ ಹೇಳ್ತೀವಿ, ನ್ಯೂ ಪ್ರಾಡಕ್ಟ್ಸ್ ವಿಲ್ ಬಿ ಫಾರ್ಮ್ಡ್. ಅರ್ಥ ಆಯ್ತಾ? ವಿಚ್ ಈಸ್ ವಿಲ್ ಬಿ ವೇರಿಯಿಂಗ್ ಫ್ರಮ್ ದ ಅರ್ಲಿಯರ್ ಪ್ರಾಡಕ್ಟ್ಸ್. ದಟ್ ಈಸ್ ಕಾಲ್ಡ್ ಎಸ್ ಕೆಮಿಕಲ್ ರಿಯಾಕ್ಷನ್. ಸೊ key features, what are the key features? Change in physical or chemical properties. Change if either physical properties also changes sometime, or sometimes the physical properties may remain and only the chemical properties change, or vice versa. Formation of gas, precipitate or energy changes. So these are all the key features. What are all the things that are going to happen during the chemical reaction? So in depth, let us study the chemical reactions. So let us know some examples for the chemical reactions. So daily life example, let us consider daily life examples. Earlier we was rusting, or do you know the rusting of iron? So you can observe in the picture here, rusting of iron. So this is a non-rusted iron, this is a original, the pure iron, and after the rusting process it has been like somewhat brown precipitates like structures are deposited over the structure. So ಇದು ಯಾಕಾಗುತ್ತೆ rusting ಅಂತ ಅಂದ್ರೆ because of the chemical reaction. Chemical reaction is happening between the iron ಮತ್ತೆ oxygen ಮತ್ತೆ ಏನಾಗ್ತಿದೆ, the reaction is going to happen. Fe plus O2 give rise to FeOH thrice. Also in the moisture contained in the presence of water,
moisture content, the ಏನಾಗ್ತಿದೆ iron is going to react with the atmosphere where the moisture is present and oxygen is present, and it is yielding with the rust, that is ferric oxide, ferric hydroxide, FeOH thrice. So this is called as rust anta heli karibodu. Rusting of iron produces a color change from silver to red, that is caused by chemical reaction. So this is what the chemical reaction happening in our day to day life. ಅದೊಂದು ಏನಿತ್ತು, ಒಂದು ಪ್ರಾಡಕ್ಟ್ ಇತ್ತು, ಆ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ ರಿಯಾಕ್ಟೆಂಟ್ ಇತ್ತು, ಆಕ್ಸಿಜನ್ ಮತ್ತೆ ಮಾಯಿಶ್ಚರ್ ಜೊತೆ ಏನಾಗ್ತು, ರಿಯಾಕ್ಟ್ ಆಯಿತು. ರಿಯಾಕ್ಟ್ ಆದಮೇಲೆ ದ ನ್ಯೂ ಪ್ರಾಡಕ್ಟ್ ರಸ್ಟ್ ಇಸ್ ಫಾರ್ಮ್, ದಟ್ ಈಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್, ವಿಚ್ ಕೆನಾಟ್ ಬಿ ಅಗೈನ್. ಇದು ಏನಾಗುತ್ತೆ, ರಿಯಾಕ್ಷನ್ ಆದಮೇಲೆ ಅಗೈನ್ ಒರಿಜಿನಲ್ ಗಿರೋ ಪ್ರಾಪರ್ಟೀಸ್ ಇರಲ್ಲ, ಫಿಸಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗಿದೆಯಾ, ದ ಕಲರ್ ಆಫ್ ದ ರಿಯಾಕ್ಷನ್ ಹಸ್ ಬಿನ್ ಚೇಂಜ್, ರೈಟ್? ಅಂಡ್ ಆಲ್ಸೋ ದ ಪ್ರಾಪರ್ಟಿ ಏನಿತ್ತು, ಅದು ಏನು ಪ್ರಾಪರ್ಟಿ ಡಕ್ಟಿಲಿಟಿ ಅಥವಾ ಮ್ಯಾಲಿಬಿಲಿಟಿ ಏನಿರುತ್ತೆ ಮೆಟಲ್ಸ್ಗೆ, ಇಟ್ ವಿಲ್ ನಾಟ್ ರಿಮೈನ್ ಆಫ್ಟರ್ ದ ರಿಯಾಕ್ಷನ್. ಅದರ ಕೆಮಿಕಲ್ ಪ್ರಾಪರ್ಟೀಸ್ ಆಗಲಿ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಗೋಯಿಂಗ್ ಟು ವ್ಯಾನಿಶ್, ಆರ್ ಸಮ್ಟೈಮ್ಸ್ ದೇ ಆಲ್ಸೋ ದ ಪ್ರಾಪರ್ಟೀಸ್ ವಿಲ್ ಆಲ್ಸೋ ಇಂಪ್ರೂವ್. ಸಮ್ಟೈಮ್ಸ್ ಅಡಿಷನ್ ಆದ್ರೂ ಆಗ್ಬೋದು, ಕೆಲವು ಡಿಲೀಷನ್ ಆದ್ರೂ ಆಗ್ಬೋದು. both the things can be happen. So that is called chemical reaction. And rusting of iron is one of the best example you can see in your day-to-day life. And next, digestion of food. And also we already discussed in our life process chapter, digestion of the food also is one of the best example for chemical reaction, because in digestion process we are going to get a glucose, amino acids, fatty acids and glycerols by intaking the food, and also which will be useful, and also the physical properties of the food what we have been intaken has been completely vanished, and the chemical properties are implemented. So this is the best example. And also photosynthesis also, you can observe that the plants will prepare their own food using carbon dioxide and water, and they will yield with the help of energy. They will what they will be producing? They will be producing the glucose, C6H12O6, which will be chemically helpful for the plants in order to nourish them. Okay na? So next, combustion of fuels. Again you already studied in the chemical change we studied the burning of wood or something fuels. Either it's a fuel, petroleum fuels, and any other things, wood or any other fuels, we were going to burn them with the help of the oxygen. So the combustion of fuels is also a best example for chemical change, because soon after the combustion of the fuels we are yielding with a new products, that is ash, and also the evolution of gas also can be observed, and also the states of the matter is going to change. So these are all the examples of chemical reactions. I think you are better learnt about all, I think you are better known about all these things after seeing these all examples. So next, let us study about science of chemical change. So for example, ಇವಾಗ ಕೆಮಿಕಲ್ ಚೇಂಜಸ್ ಆಗಿದೆ ಅಂದರೆ ಯಾವ ಬೇಸಿಸ್ ಮೇಲೆ? ಸೊ ಯು ಶುಡ್ ಹ್ಯಾವ್ ಸಮ್ ಆಫ್ ದ ಕ್ರೈಟೀರಿಯಾಸ್. ಕೆಲವು ಕ್ರೈಟೀರಿಯಾಸ್ ಮೇಲೆ ಯು ವಿಲ್ ಡಿಸೈಡ್ ದಟ್ ದ ಕೆಮಿಕಲ್ ಚೇಂಜ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್ ಆರ್ ಚೇಂಜ್ ಹ್ಯಾಸ್ ಬಿನ್ ಅಕ್ಕರ್ಡ್ ಆರ್ ನಾಟ್. ಹೌದಲ್ವಾ? ಫಿಸಿಕಲ್ ಚೇಂಜ್ ಅಥವಾ ಕೆಮಿಕಲ್ ಚೇಂಜ್ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದು ಯಾವುದ್ರ ಬೇಸಿಸ್ ಮೇಲೆ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ? ಸ್ವಲ್ಪ ಸೈನ್ಸ್ ಯು ಹ್ಯಾವ್ ಟು ಕನ್ಸಿಡರ್ ಸಮ್ ಆಫ್ ದ ಸೈನ್ಸ್ ಇನ್ ಆರ್ಡರ್ ಟು ಸೈನ್ಸ್ ಅಂದರೆ ಗುರುತುಗಳು ಏನಾಗಿದೆ ಗುಣಲಕ್ಷಣಗಳನ್ನ ಕನ್ಸಿಡರ್ ಮಾಡ್ಕೋತೀರಾ. ಆದರೆ ಮೊದಲನೇದು ಚೇಂಜ್ ಇನ್ ಸ್ಟೇಟ್. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಚೇಂಜ್ ಆಗುತ್ತಲ್ವಾ ಕೆಮಿಕಲ್ ಚೇಂಜ್, ಇವನ್ ಫಿಸಿಕಲ್ ಚೇಂಜಸ್ ಆಗುತ್ತೆ, ಬಟ್ ಆಲ್ಸೋ ಇನ್ ಕೆಮಿಕಲ್ ಚೇಂಜಸ್ ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಎ ಚೇಂಜ್ ಇನ್ ದ ಕೆಮಿಕಲ್ ಚೇಂಜ್ ಆಲ್ಸೋ. ಒಂದು ರಿಯಾಕ್ಷನ್ ಆಗ್ತಿದೆ ಕೆಮಿಕಲ್ ಅಂದರೆ ಸ್ಟೇಟ್ ಆಫ್ ಮ್ಯಾಟರ್ ಚೇಂಜ್ ಆಗುತ್ತೆ. ಲೆಟ್ ಅಸ್ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ವ್ಯಾಲಿಡಿಫೈ ಮಾಡೋಣ. ಫಾರ್ ಎಕ್ಸಾಂಪಲ್, ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ತಗೋಣ. ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡೋಣ. ಸೊ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಇದ್ಮೇಲೆ, ಸೊ ಮೆಗ್ನೀಷಿಯಮ್ ರಿಬ್ಬನ್ ಅರ್ಲಿಯರ್ ಯಾವ ಸ್ಟೇಟಲ್ಲಿ ಇರುತ್ತೆ? ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಆಫ್ಟರ್ ದ ಬರ್ನಿಂಗ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್ ರಿಮೈನ್ ಸೇಮ್ ಇಲ್ಲ ಅಲ್ವಾ? ಮೋಸ್ಟ್ ಆಫ್ ದೆಮ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇಂಟು ಸಾಲಿಡ್ ಆಗಿ, ಗ್ಯಾಸಸ್ ಆಗಿ, ಎವಾಪರೇಷನ್ ಇದು ಗ್ಯಾಸ್ ಫಾರ್ಮ್ ಅಲ್ಲಿ ಹೋಗಿರುತ್ತೆ. ಸೊ ಸ್ಟೇಟ್ಸ್ ವಿಲ್ ನಾಟ್ ರಿಮೈನ್ ಸೇಮ್, ಸ್ಟೇಟ್ ಹ್ಯಾಸ್ ಬಿನ್ ಚೇಂಜ್ಡ್. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ವ್ಯಾಲಿಡ್ ಮಾಡಾಯ್ತು. ಕಲರ್ ಚೇಂಜ್. ಸೊ ಮೆಗ್ನೀಷಿಯಮ್ ರಿಬ್ಬಂದು ಅರ್ಲಿಯರ್ ಕಲರ್ ಏನು ಸಿಲ್ವರಿ ಅಥವಾ ವೈಟ್ ಕಲರ್ ಏನಿರುತ್ತೆ ಮೆಗ್ನೀಷಿಯಮ್ ರಿಬ್ಬಂದು, ಇವನ್ ಆಫ್ಟರ್ ದ ಬರ್ನಿಂಗ್ ಇಟ್ಸ್ ರಿಮೈನ್ ಸೇಮ್. ಬರ್ನಿಂಗ್ ಆದ್ಮೇಲೆ ಆಶ್ ಯಾವ ಕಲರ್ ಪ್ರೊಡ್ಯೂಸ್ ಆಗಿರುತ್ತೆ? ಆಕ್ಸೈಡ್ಸ್ ಏನು ಫಾರ್ಮ್ ಆಗುತ್ತೆ? ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮ್ ಆಗಿರುತ್ತೆ ಅಲ್ವಾ? ಆಕ್ಸೈಡ್ಸ್ ಇನ್ ದ ಕಲರ್ ಆಫ್ ವಿಚ್ ಕಲರ್? ಇಟ್ಸ್ ಕಂಪ್ಲೀಟ್ಲಿ ಚೇಂಜ್.
ಹೌದಲ್ವಾ? ಬಟ್ ಸ್ಲೈಟ್ಲಿ ಚೇಂಜ್ ಆಗಿದ್ರು ಕೂಡ ಎಕ್ಸಾಕ್ಟ್ಲಿ ದ ಒರಿಜಿನಲ್ ಕಲರ್ ಆಫ್ ದ ಮೆಗ್ನೀಷಿಯಂ ಇರಲ್ಲ. ಸೊ ಚೇಂಜ್ ಇನ್ ಕಲರ್ ಇಸ್ ಒನ್ ಆಫ್ ದ ಚೇಂಜಸ್, ಅಬ್ಸರ್ವಬಲ್ ಚೇಂಜಸ್ ಇನ್ ದ ಕೆಮಿಕಲ್ ಚೇಂಜ್ ಆರ್ ಕೆಮಿಕಲ್ ರಿಯಾಕ್ಷನ್. And evolution of gas, one of the important thing, if the gas is evolving in a reaction or in a change, then compulsory it must be a chemical change. Without any doubt we can conclude it as a chemical change. So it's a strong evidence or a strong criteria to decide whether the change is chemical or physical. So evolution of gas, here also we will observe the gas will be evolving here. Next, precipitation formed. So precipitations kuda form agade. Precipitate andre nothing but, for example, a suspended white athwa according to the ಏನಿರುತ್ತೆ ಮೆಟೀರಿಯಲ್ ದು ಪ್ರಾಪರ್ಟೀಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಏನಾಗುತ್ತೆ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ. ಸಾಲಿಡ್ ಕ್ರಿಸ್ಟಲ್ಸ್ ತರ ಫಾರ್ಮ್ ಆಗುವಂಥದ್ದು ಪ್ರೆಸಿಪಿಟೇಟ್. ಲೇಟರ್ ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತ ಬಂದಾಗ ಐ ವಿಲ್ ಎಕ್ಸ್ಪ್ಲೇನ್ ಯು ಅಬೌಟ್ ದ precipitate, where the precipitate will be formed. Next, change in temperature or light. For example, light absorption ಆಗ್ಬೋದು, ಲೈಟ್ ನ ಅಬ್ಸರ್ವ್ ಮಾಡ್ಕೋಬಹುದು ಅಥವಾ ಲೈಟ್ ನ ರಿಲೀಸ್ ಮಾಡಬಹುದು, ಹೌದಲ್ವಾ? ರಿಯಾಕ್ಷನ್ ನಲ್ಲಿ either it might observe the light or it can also produces the light. For example, burning of magnesium ribbon ಅಲ್ಲಿ ನಾವು ಇದು spontaneous light ನ ಅಬ್ಸರ್ವ್ ಮಾಡಬಹುದು, because while it is burning we can observe the light. Evolution of gas and also change in the state. ಟೆಂಪರೇಚರ್ ಚೇಂಜ್ ಆದಾಗ, ಹೌದು, ಟೆಂಪರೇಚರ್ ಚೇಂಜ್ ಆಗುತ್ತಾ ಇಲ್ವಾ? ಅರ್ಲಿಯಲ್ಲಿ ರೂಮ್ ಟೆಂಪರೇಚರ್ ಇದೆ ಮೆಗ್ನೀಷಿಯಂ ರಿಬ್ಬನ್ ನ ನಾವು ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ, ಕಂಬಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಬರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ದ ಟೆಂಪರೇಚರ್ ವಿಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆಫ್ಟರ್ ದ ಬರ್ನಿಂಗ್ ಪ್ರೊಸೆಸ್ ಕಂಪ್ಲೀಟೆಡ್, ಅಗೇನ್ ದ ಟೆಂಪರೇಚರ್ ವಿಲ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಇನ್ ದ ರಿಯಾಕ್ಷನ್ ದ ಟೆಂಪರೇಚರ್ ವಿಲ್ ಗೋಸ್ ಆನ್ ಚೇಂಜಿಂಗ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕ್ವಶನ್ಸ್ ಕೇಳಿದ್ದಾರೆ ಇದನ್ನ ಏನಂತ. ಸೊ ವಾಟ್ ಆರ್ ಆಲ್ ದ ಚೇಂಜಸ್ ದಟ್ ಯು ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಕೆಮಿಕಲ್ ಚೇಂಜ್ ಅಂತ. ಸೊ ಚೇಂಜ್ ಇನ್ ಸ್ಟೇಟ್, ಓಕೆ, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಅಂಡ್ ದೆನ್ ಚೇಂಜ್ ಇನ್ ಟೆಂಪರೇಚರ್ ಆರ್ ಲೈಟ್, and this formation of precipitate. These are the 5 points you should list when they ask you that what are all the changes that you can observe in the chemical change. So this completes the observable change in the chemical reactions or chemical change. So the next topic is chemical equations. So ivaga ನಾವು chemical reactions ನ ಹೇಳಿದ್ವಿ. chemical reactions ಬಗ್ಗೆ in depth we will study in the next part ಗಳಲ್ಲಿ. chemical reaction ನ types ಗಳು ಯಾವ್ಯಾವುದು, so what are all the important types and how to study them in detail we will study in the next part of videos. So now let us study. ಇವಾಗ for example reaction ಆಯ್ತು, ಏನಾಯ್ತು, ಮೆಗ್ನೀಷಿಯಂ ರಿಬ್ಬನ್ ನಾನು ಬರ್ನ್ ಮಾಡಿದೆ. ಮೆಗ್ನೀಷಿಯಂ ನ ತಗೊಂಡೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನ ಬರ್ನ್ ಮಾಡಿ, ಲೇಟರ್ ವಿ ವಿಲ್ ಬ್ಯಾಲೆನ್ಸ್ ಇಟ್. ಓಕೆ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಇದನ್ನ ನಾನು ಏನ್ ಮಾಡಿದೆ, ಬರ್ನ್ ಮಾಡಿರುವಂತ ಒಂದು ರಿಯಾಕ್ಷನ್ ಇದು. ಆಕ್ಚುಲಿ ನಾನು ಬರ್ದಿಲ್ಲ, ಬರ್ನ್ ಮಾಡಿದೀನಿ, ಬಟ್ ನಾನು ಕನ್ವೆ ಮಾಡಬೇಕು. ಸೊ ನಾನು ಹೇಳಿದ್ರೆ ಸಾಕ ಬರ್ನ್ ಮಾಡಿದೆ ಅಂತ. ಸೊ ಆ ರಿಯಾಕ್ಷನ್ ನಾನು ಕನ್ವೆ ಮಾಡಬೇಕು ಅಂದ್ರೆ ಇಟ್ ಇಸ್ ಅ ಮೆಥಡ್ ಆಫ್ ಮೆನ್ಷನಿಂಗ್, ರೆಪ್ರೆಸೆಂಟಿಂಗ್ ದ ರಿಯಾಕ್ಷನ್ ದಟ್ ಹ್ಯಾಸ್ ಬೀನ್ ಅಕ್ಕರ್ಡ್. ಒಂದು ರಿಯಾಕ್ಷನ್ ಆಗಿದೆ, ಇವಾಗ ಅದನ್ನ ನಾನು ರೆಪ್ರೆಸೆಂಟ್ ಮಾಡಿ ಐ ಶುಡ್ ನೋ ಇಟ್ ಫಾರ್ ಸಮ್ವನ್ ಎಲ್ಸ್. ಆ ರಿಯಾಕ್ಷನ್ ಅನ್ನು ಬೇರೆಯವ್ರಿಗೆ ನಾನು ಹೇಳಬೇಕು ಈ ತರ ರಿಯಾಕ್ಷನ್ ಆಗಿದೆ ಅಂತ. ಸೊ ದ್ಯಾಟ್ ರೆಪ್ರೆಸೆಂಟೇಷನ್ ಯೂಸಿಂಗ್ ದ ಆರೋಸ್ ಅಥವಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಸಮ್ ಇಂಗ್ಲಿಷ್ ವರ್ಡ್ಸ್ ಆಗಿರ್ಬೋದು, ಆರ್ ಸಮ್ ಸಿಂಬಲ್ಸ್. Using all these things we are going to represent a reaction, and this representation of the reaction will call it as chemical equation. So we can observe here, represents a chemical reaction using the names of the reactants and products. So that is called word equations. So chemical equations only mainly we are having 3 types of equations. The first one is word equations, and the second one is, please note it down, word equations is the first one, and the second one is skeletal equation, and the third one is after the skeletal equation, the third will be balanced equation. The word equation, skeletal equation, and the last one is balanced equation. ನಿಮಗೆ ಗೊತ್ತಾಗಿದೆ chemical equations ಅಂದ್ರೆ ಏನು ಅಂತ. So the equations which are used to represent the chemical reaction. ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಗೊತ್ತಾಯ್ತು ನಮಗೆ. ಆಲ್ರೆಡಿ ಸ್ಟಡಿಡ್ ಅಬೌಟ್ ದ ಮೇಕ್ ಇಟ್, ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇವಾಗ ನಾನು ಏನು ಹೇಳಿದೆ, ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದೆ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಯಾವುದೇ ಒಂದು ರಿಯಾಕ್ಟೆಂಟ್ಸ್ ಎರಡುಗಳು ರಿಯಾಕ್ಟ್ ಆಗಿ
ಒಂದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗಿದೆ, ದಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ರಿಯಾಕ್ಷನ್. ಸೊ ಅದನ್ನ ನಾನು ಹೇಳೋದ್ಕಿಂತ ರೆಪ್ರೆಸೆಂಟ್ ಮಾಡಿ ತೋರಿಸಿದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಫೆಮಿಲಿಯರ್ ಟು, ಯಾರಿಗಾದ್ರೂ ಹೇಳಬೇಕು ಅಂದಾಗ ಅದು ರೆಪ್ರೆಸೆಂಟ್ ಮಾಡಬೇಕು, ಹೌದಲ್ವಾ? ಇಟ್ ಹ್ಯಾಸ್ ಇಟ್ಸ್ ಓನ್ ರೆಪ್ರೆಸೆಂಟೇಷನ್. ಆ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ, ದಟ್ ಇಟ್ ಈಸ್ ಕಾಲ್ಡ್ ಆಸ್ ಕೆಮಿಕಲ್ ಈಕ್ವೇಷನ್ಸ್. ನಡೆದಿರುವಂತಹ ರಿಯಾಕ್ಷನ್ ಅನ್ನ ಈಗ ಆಗಿದೆ ಅಂತ ತೋರಿಸೋದನ್ನ ನಾವು ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಇಟ್ ಇಸ್ ಎ ರೆಪ್ರೆಸೆಂಟಿಂಗ್ ಸ್ಕಿಲ್ ಆಫ್ ದ ಹ್ಯಾಪನಿಂಗ್ ರಿಯಾಕ್ಷನ್ಸ್ ಅಥವಾ ಹ್ಯಾಪನ್ಡ್ ರಿಯಾಕ್ಷನ್ಸ್ ನಾವು ತೋರಿಸಲಿಕ್ಕೆ ರೆಪ್ರೆಸೆಂಟ್ ಮಾಡೋಕ್ಕೆ ಬಳಸೋದು ಕೆಮಿಕಲ್ ಈಕ್ವೇಷನ್ಸ್. ಇನ್ ದಟ್ ವಿ ಆರ್ ಹ್ಯಾವಿಂಗ್ ಅ 3 types ಆಫ್ ಈಕ್ವೇಷನ್ಸ್, ಅಂಡ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒನ್ ವಿಲ್ ಬಿ ದ ವರ್ಡ್ ಈಕ್ವೇಷನ್ಸ್. ವರ್ಡ್ ಈಕ್ವೇಷನ್ಸ್ ಅಂದ್ರೆ ಇಟ್ ಈಸ್ ವೆರಿ ಸಿಂಪಲ್, ಯೂಸಿಂಗ್ ದ ನೇಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ ನ ನೇಮ್ ಯೂಸ್ ಮಾಡಿಕೊಂಡು ಸಮ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ, ರೆಪ್ರೆಸೆಂಟ್ ಕೆಮಿಕಲ್ ಯೂಸಿಂಗ್ ನೇಮ್ಸ್ ಆಫ್ ದ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ನ ಬರ್ನ್ ಮಾಡ್ತಿದೀವಿ ಅಲ್ವಾ, ವಿ ವಿಲ್ ಯೂಸ್ ದ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ವಿಲ್ ಏನಾಗುತ್ತೆ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಏನ್ ಕೊಡುತ್ತೆ, ಮೆಗ್ನೀಷಿಯಂ ಆಕ್ಸೈಡ್. ಸೊ ಲೈಕ್ ದಿಸ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಹೈಡ್ರೋಜನ್ ಪ್ಲಸ್ ವಾಟರ್ ಗಿವ್ಸ್ ವಾಟರ್, ಹೌದಲ್ವಾ? ಹೈಡ್ರೋಜನ್ ಪ್ಲಸ್ ವಾಟರ್ ಗಿವ್ಸ್ ವಾಟರ್. ಹೈಡ್ರೋಜನ್ ಪ್ಲಸ್ water gives, hydrogen plus oxygen gives water ಅಲ್ವಾ? ಸೊ ಇದನ್ನ ವರ್ಡ್ ಫಾರ್ಮಲ್ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ನಾವು, ಕೆಮಿಕಲ್ ಫಾರ್ಮುಲಾಸ್ ಯೂಸ್ ಮಾಡಿಲ್ಲ. ಜಸ್ಟ್ ಹೈಡ್ರೋಜನ್ ಮತ್ತೆ ವಾಟರ್ ನ ರಿಯಾಕ್ಟ್ ಮಾಡಿ ನನಗೆ ಐ ಆಮ್ ಗೆಟಿಂಗ್ ದ, ಸೊ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಮಾಡಿ ಐ ಆಮ್ ಗೆಟಿಂಗ್ ದ ವಾಟರ್. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ದ ವಾಟರ್. ಇಟ್ ಈಸ್ ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಯೂಸಿಂಗ್ ದ ಇಂಗ್ಲಿಷ್ ವರ್ಡ್ಸ್ ನ ಯೂಸ್ ಮಾಡಿಕೊಂಡು ನಾನು ರೆಪ್ರೆಸೆಂಟೇಷನ್ ಮಾಡ್ತಾ ಇದೀನಿ. ದಿಸ್ ಟೈಪ್ ಆಫ್ ಈಕ್ವೇಶನ್ ವಿ ವಿಲ್ ಕಾಲ್ ಇಟ್ ಆಸ್ ವರ್ಡ್ ಈಕ್ವೇಶನ್. ಅಂಡರ್ಸ್ಟುಡ್? ವರ್ಡ್ ಈಕ್ವೇಶನ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ? ಅಂಡ್ ದ ನೆಕ್ಸ್ಟ್ ಒನ್ ಈಸ್ ವರ್ಡ್ ಈಕ್ವೇಶನ್ಸ್ ಅಂತ what is the advantages of these word equations? Easy to understand for the beginners. ಸೊ ಬಿಗಿನರ್ಸ್ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಫಾರ್ ಎಕ್ಸಾಂಪಲ್ ಗೊತ್ತಿರಲ್ಲ. ಫಾರ್ ಕೆಮಿಕಲ್ ಇವಾಗ ನಾನು ಬರೆದೆ Mg+O2 gives to MgO. ಇಸ್ ದಟ್ ಫೆಮಿಲಿಯರ್ ಫಾರ್ ಮೋರ್ ಬಿಗಿನರ್ಸ್ಗೆ? ಕೆಮಿಸ್ಟ್ರಿ ಬಗ್ಗೆ ಏನು ಗೊತ್ತಿರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಕೆಮಿಸ್ಟ್ರಿನ ಓದೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಮೆಗ್ನೀಷಿಯಂ ಈ ಸಿಂಬಲ್ಸ್ ಏನಾಗುತ್ತೆ ಅರ್ಥ ಆಗುತ್ತಾ? ನೋ. ಸೊ ಅದೇ ಮೆಗ್ನೀಷಿಯಂ ಅಂತ ಅಂದಾಗ ಐ ಥಿಂಕ್ ಒಂದು ಮೆಗ್ನೀಷಿಯಂ, ಓಕೆ, ಆಕ್ಸಿಜನ್, ಓ ಮೆಗ್ನೀಷಿಯಂ ಏನಾಗ್ತಿದೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ, ಅಂಡ್ ರಿಯಾಕ್ಟ್ ಆಗಿ ಏನ್ ಕೊಡ್ತೀವಿ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಬರೆದಾಗ ಓ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಗೊತ್ತಾಗುತ್ತೆ. ಆಫ್ಟರ್ ದ ರೀಡಿಂಗ್ ದ ವರ್ಡ್ ಈಕ್ವೇಶನ್ ನಮಗೆ ಈ ತರ ಕೆಮಿಕಲ್ ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ದೇ ವಿಲ್ ಬಿ ಕ್ಯಾಚ್ ಇಟ್ ಈಸಿಲಿ ಅಲ್ವಾ, ಬೇಗ ಕ್ಯಾಚ್ ಮಾಡ್ಕೋತಾರೆ. ಬಟ್ ಸಡನ್ ಆಗಿ ನಾವು ಬಿಗಿನರ್ಸ್ಗೆ ಈ ತರ ಬರೆದಾಗ ಸ್ವಲ್ಪ ಟೈಮ್ ಬೇಕಾಗ್ಬೋದು, ಆರ್ ದೇ ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡ್ ಆಸ್ ಮಚ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ವರ್ಡ್ ಈಕ್ವೇಶನ್ಸ್. ವರ್ಡ್ ಈಕ್ವೇಶನ್ಸ್ ಅಲ್ಲಿ ಅರ್ಥ ಮಾಡ್ಕೊಂಡಿರೋ ಮಟ್ಟಿಗೆ ಇಲ್ಲಿ ಅರ್ಥ ಮಾಡ್ಕೊಳಕ್ ಆಗದೇ ಇರಬಹುದೇನೋ. ಸೊ ಹಾಗಾಗಿ ಇಟ್ ವಿಲ್ ಬಿ ಅಡ್ವಾಂಟೇಜಸ್. ಸೊ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಕೆನಾಟ್ ಶೋ ಎಕ್ಸಾಕ್ಟ್ ಕ್ವಾಂಟಿಟೀಸ್ ಆರ್ ಸ್ಟೇಟ್ಸ್. ಸೊ ಹೇಳ್ಬೋದು ಬಟ್ ರಿಯಾಕ್ಷನ್ ಆಗಿದೆ ಅಂತ ಪರ್ಟಿಕ್ಯುಲರ್ಲಿ ಯಾವ ಸ್ಟೇಟ್ ಅಲ್ಲಿ ಇದೆ, ಅದು ಯಾವ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಎಕ್ಸಿಸ್ಟಿಂಗ್, ವಾಟ್ ಆರ್ ಆಲ್ ದ ಆಕ್ಚುಯಲ್ ಕೆಮಿಕಲ್ ಚೇಂಜಸ್ ಆರ್ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ಸೈಡ್ ದ ರಿಯಾಕ್ಷನ್ ಅನ್ನ ಸ್ಪೆಸಿಫೈ ಮಾಡಿ ಹೇಳಕ್ಕಾಗಲ್ಲ. ನಾವು ಮೇಲೆ ಹೇಳ್ಬೋದು, ಫಾರ್ ಎಕ್ಸಾಂಪಲ್ ನಾವೀಗ ಏನಾದ್ರು ರಿಯಾಕ್ಷನ್ ಆಗ್ತಿದೆ ಅಂತ ಹೇಳ್ಬೋದು, ಅಟ್ ವಾಟ್ ಸ್ಟೇಟ್ ಅಲ್ಲಿ ಇತ್ತು ಮೆಗ್ನೀಷಿಯಮ್, ಒಂದು ರಿಯಾಕ್ಷನ್ ಅಲ್ಲೇ ಹೇಳಬೇಕು ಯಾವ ಸ್ಟೇಟ್ ಅಲ್ಲಿ ಇತ್ತು, ಯಾವ ಸ್ಟೇಟ್ ಅಲ್ಲಿ ಇರೋ ಪ್ರಾಡಕ್ಟ್ ಜೊತೆ ರಿಯಾಕ್ಟೆಂಟ್ ಜೊತೆ ರಿಯಾಕ್ಟ್ ಆಯ್ತು, ಅಂಡ್ ಪ್ರಾಡಕ್ಟ್ ಯಾವ ಸ್ಟೇಟ್ ಅಲ್ಲಿ ಬಂತು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಕ್ಕಾಗಲ್ಲ. ಜಸ್ಟ್ ವಿ ಕ್ಯಾನ್ ಸೇ ದಟ್ ದ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ದೀಸ್ ಟು ರಿಯಾಕ್ಟೆಂಟ್ಸ್ ಅಂಡ್ ದಿಸ್ ಪ್ರಾಡಕ್ಟ್ ಇಸ್ ಈಲ್ಡಿಂಗ್ ಅಂತ ಹೇಳ್ಬೋದು, ಹೌದಲ್ವಾ? ಸೊ ದಟ್ ಈಸ್ ಡಿಸ್ಅಡ್ವಾಂಟೇಜಸ್. ಹಾಗಾಗಿ ಈ ಡಿಸ್ಅಡ್ವಾಂಟೇಜಸ್ ನ ಓವರ್ಕಮ್ ಮಾಡಕ್ಕೆ ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ದಟ್ ಈಸ್ ಕಾಲ್ಡ್ ಆಸ್ skeletal equations. So what is skeletal equations? ಆಗಾಗಲೇ ಹೇಳಿದೆ, ಇಟ್ ಇಸ್ ಅ ಫರ್ದರ್ ಇಂಪ್ಲಿಮೆಂಟೇಷನ್ ವಿಚ್ ಹ್ಯಾಸ್ ಬೀನ್ ಡನ್ ಓವರ್ ದ ವರ್ಡ್ ಈಕ್ವೇಷನ್, represents a reaction using some of the formulas, chemical formulas, but is not necessarily balanced. ಓಕೆನಾ? ಸೊ ಏನ್ ಮಾಡ್ತೀವಿ, ವರ್ಡ್ ಈಕ್ವೇಷನ್ಗೆ ಇಂಪ್ಲಿಮೆಂಟೇಷನ್ ಏನ್ ಮಾಡ್ತೀವಿ, ಇನ್ಸ್ಟೆಡ್ ಆಫ್ ವರ್ಡ್ ವಿ ಆರ್ ಯೂಸಿಂಗ್ ದ ಕೆಮಿಕಲ್ ಫಾರ್ಮುಲಾಸ್ ಫಾರ್ ರೆಸ್ಪೆಕ್ಟಿವ್ ಮೆಟಲ್ಸ್ ಆಗಿರ್ಬೋದು, ನಾನ್ ಮೆಟಲ್ಸ್ ಆಗಿರ್ಬೋದು, ಅಥವಾ ಏನು ಎಲಿಮೆಂಟ್ಸ್ ಇದೆ ನಮ್ಮ ಪೀರಿಯಾಡಿಕ್ ಟೇಬಲ್ ಅಲ್ಲಿ. ಸೊ ಆ ಎಲಿಮೆಂಟ್ಸ್ಗೆ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ದೇರ್ ರೆಸ್ಪೆಕ್ಟಿವ್
formulas for each and every metals and non-metals and metalloids, whatever the things that are elements that occur in the periodic table. ಓಕೆನಾ? ಸೊ ಎಲ್ಲದಕ್ಕೂ ಕೂಡ ಅದರದೇ ಆದಂತಹ ರೆಸ್ಪೆಕ್ಟಿವ್ ನಮಗೆ ಫಾರ್ಮುಲಾಸ್ ಇದೆ. ಯೂಸಿಂಗ್ ದ್ಯಾಟ್ ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಈಕ್ವೇಶನ್, ಬಟ್ ದೇರ್ ಇಸ್ ನೋ ಮ್ಯಾಂಡೇಟರಿ ರೂಲ್ ದಟ್ ದೇ ಶುಡ್ ಬಿ ಬ್ಯಾಲೆನ್ಸ್ಡ್. ಸೊ ಅದರ ಆಟಮ್ಸ್ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಟರ್ಮಿನಾಲಜೀಸ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಈಕ್ವೇಶನ್ಸ್ ನೆಕ್ಸ್ಟ್ ಬರುತ್ತೆ. ಸೊ ಆಟಮ್ಸ್ಗಳು ಏನಾಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋದು ಏನಿರಲ್ಲ ಇಲ್ಲಿ. ಸೊ ದೇರ್ ಇಸ್ ನೋ ಸಚ್ ಮ್ಯಾಂಡೇಟರಿ ರೂಲ್ಸ್ ದಟ್ ದ ಈಕ್ವೇಶನ್ ಶುಡ್ ಬಿ ಬ್ಯಾಲೆನ್ಸ್ಡ್ ಆನ್ ಐದರ್ ಸೈಡ್ ಆಫ್ ದ ಈಕ್ವೇಶನ್ ಅನ್ನೋದೇನಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಅಕ್ಯುರೇಟ್ಲಿ. ದಟ್ ಮೀನ್ಸ್ ಅಕ್ಯುರೇಟ್ಲಿ ಅಂದ್ರೆ ಪ್ರಾಡಕ್ಟ್ ನ ಫಾರ್ಮುಲಾಸ್ ಅಕ್ಯುರೇಟ್ ಆಗಿ ಮೆನ್ಷನ್ ಮಾಡ್ತೀವಿ. ದಟ್ ಈಸ್ ಯೂಸಿಂಗ್ ದ ಕೆಮಿಕಲ್ ಫಾರ್ಮುಲಾಸ್ ಫಾರ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ಅರ್ಥ ಆಯ್ತಾ? ಸೊ ಇನ್ಸ್ಟೆಡ್ ಆಫ್ ವರ್ಡ್ ವಿ ಆರ್ ಯೂಸಿಂಗ್ ದ ಫಾರ್ಮುಲಾಸ್. ಎಕ್ಸಾಂಪಲ್ ನೋಡ್ರೆ ಅರ್ಥ ಆಗುತ್ತೆ. ನೋಡಿ ಇಲ್ಲಿ H2 ಅಲ್ಲಿ ನೋಡಿ, ವಾಟರ್ ಅಲ್ಲಿ ನಾವೇನ್ ಬರ್ದ್ವಿ, ವಾಟರ್ ಪ್ಲಸ್ ಆಕ್ಸಿಜನ್ ಗಿವ್ಸ್, ಸಾರಿ ಹೈಡ್ರೋಜನ್, ಅಗೇನ್ ಮಿಸ್ಟೇಕ್, ಸಾರಿ hydrogen plus oxygen gives us water, isn't it right? This is a representation in the form of words. It's a word equation ಅಂತ ಹೇಳಿ ಕರೆದ್ವಿ. But what is the difference in chemical, word equation, skeletal equation ಮಧ್ಯೆ ಡಿಫ್ರೆನ್ಸ್ ಏನು? ಈ skeletal ಏನ್ ಮಾಡ್ತಾ ಇದೀವಿ, ಐ ಆಮ್ ಯೂಸಿಂಗ್ ದ ಫಾರ್ಮುಲಾ ಇನ್ಸ್ಟೆಡ್ ಆಫ್ ದಿಸ್ ವರ್ಡ್. ಈ ಹೈಡ್ರೋಜನ್ ಅನ್ನ ಬದಲಿಗೆ ನಾನು ಹೈಡ್ರೋಜನ್ ಫಾರ್ಮುಲಾ ಏನು, H2 ಡೈ ಅಟಾಮಿಕ್ ಮಾಲಿಕ್ಯೂಲ್ ಪ್ಲಸ್ O2, ಹೌದಲ್ವಾ? ಗಿವ್ ರೈಸ್ ಟು ವಾಟರ್. ಅದರ ರಾಸಾಯನಿಕ ಸೂತ್ರವನ್ನು ನಾನು ಬಳಸ್ಕೊಂಡು ನಾನು ಈಕ್ವೇಶನ್ ಬರೆದ್ರೆ ಅದನ್ನ ಕರಿತೀವಿ ನಾವು, ಇದನ್ನ ಏನ ಕರಿತೀವಿ, ಸ್ಕೆಲಿಟಲ್ ಈಕ್ವೇಶನ್ ಅಂತ ಹೇಳಿ ಕರಿತೀವಿ. ಸೊ ಆದ್ರೆ ಇಲ್ಲಿ ಸ್ಕೆಲಿಟಲ್ ಈಕ್ವೇಶನ್ ಇನ್ನೊಂದೇನು ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ಎಷ್ಟು ಆಟಮ್ಸ್ ಇದೆ ಹೈಡ್ರೋಜನ್, ಎಕ್ಸ್ಕ್ಯೂಸ್ ಮಿ, 2 ಆಟಮ್ಸ್ ಇದೆ. ಆಕ್ಸಿಜನ್ ಆಲ್ಸೋ 2 ಆಟಮ್ಸ್. ಬಟ್ ಆಲ್ಸೋ ಇಲ್ಲಿ ನೋಡಿ ಅದೇ ವಾಟರ್ ಅಲ್ಲಿ ಕಂಪೋಸಿಷನ್ ಬಂದಾಗ hydrogen is having only 2 atoms. Okay, hydrogen is balanced on either side. But what about the oxygen? It's a monoatomic, but it is existing in a diatomic form. Illi one atom ide, oxygen 2 atom ide, illi 1 atom ide. So it's an unbalanced equation. So skeletal equations are also termed as unbalanced equation. Are you getting? ಸೊ ಏನ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ, ಇಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಯೂಸಿಂಗ್ ದ ವರ್ಡ್ಸ್, ಬಟ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಬಟ್ ದ ಈಕ್ವೇಶನ್ಸ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಯು ಕ್ಯಾನ್ better understand by using this example. That is H2 plus O2 give rise to H2O. It is not completely balanced, but it is represented using the chemical formula for the respective elements in the periodic table. ಅರ್ಥ ಆಯ್ತಾ? ಇದು ಅಡ್ವಾಂಟೇಜಸ್ ಏನು, ಪ್ರೊವೈಡ್ಸ್ ಎ ಕ್ವಿಕ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಾವು ಬೇಗ ಅದನ್ನು ಕಂಪೇರ್ ಮಾಡ್ಕೊಂಡ್ರೆ ಬೇಗ ಬರಿಬೋದು, ಟೈಮ್ ಸೇವ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಮೋರ್ ಕ್ಯಾಚಿ, ಸ್ಪೇಸ್ ರಿಡ್ಯೂಸ್ ಮಾಡೋದಾಗಿರ್ಬೋದು. ನೆಕ್ಸ್ಟ್, ಡಸ್ ನಾಟ್ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮೇನ್ಲಿ ಡಿಸ್ಅಡ್ವಾಂಟೇಜಸ್ ಏನಾಯ್ತು ಇಲ್ಲಿ, ಇಟ್ ವಿಲ್ ನಾಟ್ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ ಅಂತ ಅಂದ್ರೆ, ದ ರಿಯಾಕ್ಷನ್ಗೂ ಮುಂಚೆ ಏನು ಪ್ರಾಡಕ್ಟ್ ಅಲ್ವಾ, ಈ ಮಾಸ್ ಏನ್ ಪ್ರಾಡಕ್ಟ್ಸ್ ಇರುತ್ತೆ, ದ ಮಾಸ್ ಶುಡ್ ಬಿ ರಿಮೈನ್ ಸೇಮ್ ಇವನ್ ಆಫ್ಟರ್ ದ ರಿಯಾಕ್ಷನ್ ಹ್ಯಾಸ್ ಬಿನ್ ಅಕ್ಕಡ. ಅದನ್ನೇ ಬ್ಯಾಲೆನ್ಸ್ಡ್ ಅಂತ ಹೇಳಿದ, ಅನ್ಬ್ಯಾಲೆನ್ಸ್ಡ್ ಅಂತ. ಇಲ್ಲಿ ಏನ್ ಡೈಅಟಾಮಿಕ್ ಇತ್ತು ಅಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ಬಟ್ ಆಕ್ಸಿಜನ್ ಎಕ್ಸಿಸ್ಟ್ ಆಗ್ತಿಲ್ಲ. ಇಲ್ಲಿ ಏನ್ 2 ಆಟಮ್ಸ್ ಇದೆ ಆಕ್ಸಿಜನ್, ಬಟ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಅ ಸಿಂಗಲ್ ಆಟಮ್ ಹಿಯರ್. ಸೊ ಇಟ್ ವಿಲ್ ನಾಟ್ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಎರಡೂ ಸೈಡ್ ಏನಾಗಿರ್ಬೇಕು, ಅಟಾಮಿಕ್ ಮಾಸ್ ಶುಡ್ ಬಿ ಈಕ್ವಲ್ ಆನ್ ಐದರ್ ಸೈಡ್ ಆಫ್ ದ ರಿಯಾಕ್ಷನ್. ಅವಾಗ ಮಾತ್ರ ವಿ ವಿಲ್ ಸೇ ದಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹ್ಯಾಸ್ ಬಿನ್ obeyed. Until and unless ಅದು ಒಬೇ ಆಗೋವರೆಗೂ, ಈಕ್ವಲ್ ಬರೋವರೆಗೂ, we cannot conclude it as it is obeying the law of conservation of mass. This is about the skeletal equations. And next, ಸೊ ಇಲ್ಲಿ ಯಾಕೆ ಫರ್ದರ್ ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಮಾಡಕ್ ಹೋದ್ರು, ವರ್ಡ್ ಈಕ್ವೇಶನ್ ಅಲ್ಲಿ ಸ್ಪೆಸಿಫೈ ಮಾಡಿ ಪರ್ಟಿಕ್ಯುಲರ್ ಆಗಿ ಏನ್ ಆಗ್ತಿದೆ ಅನ್ನೋದನ್ನ ಹೇಳಕ್ಕಾಗಲ್ಲ ಅಂತ we are implemented the skeletal equations. So in skeletal equations, next we are implementing the next equation because it is not obeying the law of conservation of mass. na obey ಮಾಡಲಿಲ್ಲ, ಹಾಗಾಗಿ ನೆಕ್ಸ್ಟ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್? wait for a second. Okay, so you can see here the next equation is balanced chemical equations.
So last one is the balanced chemical. First one is a word equation, second one is a skeletal equation, and the third one is the balanced chemical equation. So what is balanced chemical equation? So ಇಲ್ಲಿ ಏನು ಮಾಡ್ತೀವಿ, it will obey the law of conservation of mass. Skeletal equations ಸೇಮ್ ಕೆಮಿಕಲ್ ಫಾರ್ಮುಲಾಸ್ ನ ಯೂಸ್ ಮಾಡಿಕೊಂಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡಿ ಆಗಿರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಮಾಸ್ ಇಲ್ಲಿ ಏನಾಗ್ತೀವಿ, ವಿ ವಿಲ್ ಬ್ಯಾಲೆನ್ಸ್ಡ್ ಆನ್ ಐದರ್ ಸೈಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಾವು ಪ್ರೀವಿಯಸ್ಲಿ ಸೇಮ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ವಿಲ್ yielding the water. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಏನ್ ಕೊಡ್ತಿದೆ, ವಾಟರ್ ಕೊಡ್ತಿದೆ. ಬಟ್ ಆಲ್ರೆಡಿ ನಾನು ಹೇಳಿದೆ ಇಲ್ಲಿ ಬ್ಯಾಲೆನ್ಸ್ಡ್ ಆಗಿಲ್ಲ. ಇಲ್ಲಿ 2 ಆಟಮ್ಸ್ ಇದೆ, ಏನು ಹೈಡ್ರೋಜನ್ ಆಟಮ್ಸ್ ಇದೆ, ಅಂಡ್ ಹೈಡ್ರೋಜನ್ ಆಟಮ್ಸ್ ಆನ್ ದ ರೈಟ್ ಸೈಡ್ ಇಸ್ ಬ್ಯಾಲೆನ್ಸ್ಡ್, ಅಂಡ್ ಆಕ್ಸಿಜನ್ ಆಟಮ್ ಇಸ್ ಅವೈಲಬಲ್ as 2 ಆಕ್ಸಿಜನ್ ಆಟಮ್ಸ್. ಇಲ್ಲೇನಿದೆ, ಇಟ್ಸ್ ಎ ಸಿಂಗಲ್ ಆಟಮ್ ಮಾತ್ರ ಇದೆ. ಸೊ ಐ ವಾಂಟ್ ಟು ಬ್ಯಾಲೆನ್ಸ್ ಹಿಯರ್. ಇಲ್ಲಿ ಏನ್ ಮಾಡಬೇಕು, 2 ಆಟಮ್ಸ್ ಮಾಡಬೇಕು. ಸೊ ಐ ವಿಲ್ multiply 2 in this side. Right hand side 2 na multiply ಮಾಡ್ತೀನಿ. So the multiplicand 2 will be multiplying to both the hydrogen and oxygen. ಆಯ್ತಾ, ರೂಲ್ಸ್ ಹೇಳ್ತೀನಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಸೊ 2 ಆಕ್ಸಿಜನ್ಸ್ ಆಟಮ್ಸ್ ಆಯ್ತಾ, ಇವಾಗ 2 2 4 ಹೈಡ್ರೋಜನ್ ಆಯ್ತು. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಐ ಶುಡ್ ಮಲ್ಟಿಪ್ಲೈ 2 ವಿತ್ ದ ಹೈಡ್ರೋಜನ್. ಸೊ 2H2 plus O2 give rise to 2H2O. This is the balanced equation. So right steps ಏನು ಬ್ಯಾಲೆನ್ಸ್ ಮಾಡಲಿಕ್ಕೆ, write the skeletal equation. First skeletal equation is nothing but unbalanced equation na first ನಾವು represent ಮಾಡಬೇಕು. Next ಅದಾದ್ಮೇಲೆ ಏನು, count the number of atoms for each element on both sides. ಒಂದೊಂದು ಎಲಿಮೆಂಟ್ ಎಷ್ಟೆಷ್ಟಿದೆ ಲೆಫ್ಟ್ ಟು ರೈಟ್ ಅಲ್ಲಿ ಕೌಂಟ್ ಮಾಡ್ಕೋಬೇಕು. ಲೇಟರ್ ವೆರಿಫೈ ದ ಬ್ಯಾಲೆನ್ಸ್, ಅಡ್ಜಸ್ಟ್ ದ ಕೋಎಫಿಷಿಯಂಟ್ಸ್ ಟು ಬ್ಯಾಲೆನ್ಸ್. ಕೋಎಫಿಷಿಯಂಟ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ವೆರಿಫೈ ದ ಬ್ಯಾಲೆನ್ಸ್. ಸೊ ದಿಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ದ ಕೆಮಿಕಲ್ ಈಕ್ವೇಷನ್ಸ್. ಅಂಡ್ ಫಿಸಿಕಲ್ ಚೇಂಜ್ ಬಗ್ಗೆ ತಿಳ್ಕೊಂಡ್ರಿ, ಕೆಮಿಕಲ್ ಚೇಂಜ್ ಬಗ್ಗೆ ತಿಳ್ಕೊಂಡ್ರಿ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಕೆಮಿಕಲ್ ಅಂಡ್ physical change, and also you came across the what is chemical reactions and what are all the changes that are going to happen in the chemical reactions and what changes ಯಾವ ಆಧಾರದ ಮೇಲೆ ನೀವು ಕೆಮಿಕಲ್ ಚೇಂಜ್ ಆಗಿದೆ ಅಂತ ಹೇಳ್ತೀರಾ ಅನ್ನೋದನ್ನ ತಿಳ್ಕೊಂಡ್ರಿ. ಅದಾದ್ಮೇಲೆ ಕೆಮಿಕಲ್ ರೆಪ್ರೆಸೆಂಟೇಷನ್, ದಟ್ ಇಸ್ ಕೆಮಿಕಲ್ ಈಕ್ವೇಷನ್. ಏನು ಈಕ್ವೇಷನ್ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್. ಯಾಕೆ ಬೇಕು ನಮಗೆ ರೆಪ್ರೆಸೆಂಟೇಷನ್ ಅಂತ ತಿಳ್ಕೊಂಡ್ರಿ. ಎಷ್ಟು ವೇಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ವರ್ಡ್ ಈಕ್ವೇಷನ್, skeletal equation and balanced equation. So this completes this part. This part ಅಲ್ಲಿ ಇಷ್ಟನ್ನ ಕಲ್ತ್ವಿ ಅಲ್ವಾ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್. ಈ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡೋ ರೀತಿ ಹೇಗೆ, ಅಂಡ್ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಬರುವಂತ ಟೈಪ್ಸ್ ಗಳು ಯಾವ್ಯಾವುದು, ಸೊ ಡೆಫಿನಿಷನ್ ಫಾರ್ ಈಚ್ ಟೈಪ್ ಅಂಡ್ ವಾಟ್ ಆರ್ ಆಲ್ ದ ಎಕ್ಸಾಂಪಲ್ ಅಂಡ್ ಕಮ್ಸ್ ಅಂಡರ್ ದ ಈಚ್ ಟೈಪ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಡೀಟೇಲ್ ಪಾರ್ಟ್ ಬೇಕು ಅಂದ್ರೆ ಸೊ ಆಗ್ಲೇ ಹೇಳಿದಾಗೆ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿ. ಅಂಡ್ ಆಲ್ಸೋ ಇನ್ನೂ ಯಾರು ವಿಡಿಯೋ ನೋಡ್ತಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಶನ್ಸ್ಗೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.